ಗರ್ತಿಕೆರೆಯನ್ನು 4 ಮಾತಿನಲ್ಲಿ ಪರಿಚಯಿಸುವುದಕ್ಕೆ ನಿಮ್ಮ ಮುಂದೆ ನಿಂತಿದ್ದೇನೆ. ನಿಮಗೆ ಗರ್ತಿಕೆರೆ ಅಂತ ಹೇಳಿದ ತಕ್ಷಣ ನೆನಪಾಗುವುದು ರಾಘಣ್ಣ ಗರ್ತಿಕೆರೆ. ಅವರ ಹೆಸರು ಬಹುತೇಕ ಯುವ ತಲೆಮಾರಿಗೆ ಗೊತ್ತಿಲ್ಲ ಅಂತ ಕಾಣಿಸ್ತದೆ. ಕರ್ನಾಟಕದ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಅತ್ಯಂತ ದೊಡ್ಡ ಹೆಸರು ರಾಘಣ್ಣ ಅವರು. ಅವರ ಮನೆ ಪಕ್ಕದಲ್ಲಿ ಇವರ ಮನೆ, ಹಾಗಾಗಿ ರಾಘಣ್ಣ ಅವರನ್ನ ನೆನಪು ಮಾಡಿಕೊಂಡದ್ದು. ಅತ್ಯಂತ ಜನಪ್ರಿಯವಾದಂತಹ ಕಾರ್ಯಕ್ರಮ ETVಯಲ್ಲಿ ಸಹ SP ಬಾಲಸುಬ್ರಹ್ಮಣ್ಯ ಒಟ್ಟಿಗೆ ಅವರು ತಿರುಗುಗಾರಾಗಿ ಸಂಬಂಧ ನನಗಿಲ್ಲೂ ನೆನಪಿದೆ. ಅಂಥ ಗರ್ತಿಕೆರೆಯಿಂದ ಬಂದವರು ದರ್ಶನ್ ಗರ್ತಿಕೆರೆ. ಅವರ ವಿಶೇಷತೆ ಏನು ಅಂತ ಹೇಳಿದ್ರೆ, 2 ತಾಲೂಕಿಗೆ ಅವರ ಊರು ಸೇರ್ತದೆ. ಒಂದು ಹೊಸನಗರ, ಇನ್ನೊಂದು ತೀರ್ಥಹಳ್ಳಿ. ಇವರ ಮನೆ ಹೊಸನಗರ ತಾಲೂಕಲ್ಲಿ, ರಸ್ತೆ ಅರ್ಧ ತೀರ್ಥಹಳ್ಳಿ ಅರ್ಧ ಹೊಸನಗರ, ಆಮೇಲೆ ರಸ್ತೆ ಆಚೆ ಮನೆ ತೀರ್ಥಹಳ್ಳಿ ತಾಲೂಕು. ಹೀಗೆ ಈ ಥರದ ಒಂದು ಗಡಿಯ ರೇಖೆಗಳನ್ನು ಎಳೆದುಕೊಂಡಂತಹ ಒಂದು ಊರಿನಿಂದ ಬಂದವರು. ಬಾಲ್ಯದ ಶಿಕ್ಷಣವನ್ನು ಗರ್ತಿಕೆರೆಯಲ್ಲೇ ಮುಗಿಸಿ ಹೈಸ್ಕೂಲ್ ಶಿಕ್ಷಣಕ್ಕೆ ಅವರು ಕೋಣಂದೂರಿಗೆ ಹೋಗ್ತಾರೆ. ರಾಷ್ಟ್ರೀಯ ವಿದ್ಯಾಶಾಲೆ ಅಂತ ಕೋಣಂದೂರಲ್ಲಿದೆ, ಇವತ್ತಿಗೂ ಇದೆ. ಆ ಶಾಲೆಯಲ್ಲಿ ಅವರು ಮುಗಿಸ್ತಾರೆ. PUCಯನ್ನು ಅವರ ಊರಿನಲ್ಲೇ ಮತ್ತೆ ಪುನಃ ಅಮೃತ ಕಾಲೇಜ್ ಹೋಗ್ತಿದೆ. ಬಹಳ ಸುಂದರವಾದಂತಹ ಹಳ್ಳಿಯಲ್ಲಿರುವಂತಹ ಒಂದು ಪದವಿ ಪೂರ್ವ ಕಾಲೇಜು. ಆ ಸಂಸ್ಥೆಯನ್ನು ಮುಗಿಸಿ ತಮ್ಮ ಪದವಿ ವ್ಯಾಸಂಗಕ್ಕೆ ಅವರು ಬರುವಂತಹದ್ದು ಉಡುಪಿಯ MGM ಕಾಲೇಜಿಗೆ ಬರ್ತಾರೆ. ಅಲ್ಲಿ ಬಾಟ್ನಿ, ಜುವಾಲಜಿ, ಕೆಮಿಸ್ಟ್ರಿ, ನಾನು ಉದ್ದೇಶಪೂರ್ವಕವಾಗಿ 3 ಸಬ್ಜೆಕ್ಟ್ ಅಂತ ಹೇಳ್ತಾ ಇದ್ದೇನೆ. ಅದರಲ್ಲಿ ಅವರು ಪದವಿಯನ್ನು ಮುಗಿಸಿ ಆ ಹೊತ್ತಿಗೆ ಗಾಂಧಿ ಅಧ್ಯಯನ ಕೇಂದ್ರ ಅಂತ ಇರುತ್ತೆ MGM ಕಾಲೇಜ್ ಉಡುಪಿ. ಅಲ್ಲಿ ಅವರಿಗೊಬ್ಬರು ಮಾರ್ಗದರ್ಶಕರು ಸಿಗ್ತಾರೆ. ಅವರ ಹೆಸರು ವಿನೀತ್ ರಾವ್ ಅಂತ. ಅವರಿಗೆ KPSC ಬಗ್ಗೆ ಎಲ್ಲ ಅವರು ಮಾಹಿತಿ ಕೊಡ್ತಾ ಇದ್ರು. ಎಕ್ಸಾಮ್ ಹೇಗೆ ಬರೀಬೇಕು, ಹೇಗೆ ಮಾಡಬೇಕು. ಅವರ ಪ್ರಭಾವಕ್ಕೆ ಒಳಗಾಗಿ ಗಾಂಧಿ ಅಧ್ಯಯನ ಕೇಂದ್ರದ ಸರ್ಟಿಫಿಕೇಟ್ ಕೋರ್ಸ್ ಮಾಡಿ ಮತ್ತು ಅದೇ ವಿನೀತ್ ರಾವ್ ಅವರ ಪ್ರೇರಣೆಯಿಂದ ಅವರು IAS ಕೋಚಿಂಗ್ಗೆ ಹೋಗ್ತಾರೆ, ತಗೊಳ್ಳಿಕ್ಕೆ ದೆಹಲಿಗೆ ಹೋಗ್ತಾರೆ 2019ರಲ್ಲಿ. 1 ವರ್ಷ ಅಲ್ಲಿ IAS ತರಬೇತಿಯನ್ನು ಪಡ್ಕೊಂಡು ಅದಾದ ನಂತರ ಹೈದರಾಬಾದ್ನಲ್ಲಿ ಒಂದಷ್ಟು ಅಧ್ಯಯನ ಮಾಡಿ, ಮುಂಬೈನಲ್ಲಿ ಒಂದಷ್ಟು ಅಧ್ಯಯನ ಮಾಡಿ ಬೆಂಗಳೂರಿಗೆ ಬರ್ತಾರೆ. ಮತ್ತೆ ಬಂದು ಬೆಂಗಳೂರಿನಲ್ಲಿ ಮೆಂಟರ್ಶಿಪ್ ಅಂತ ಒಂದು ಕೆಲಸವನ್ನು ಅವರು ಆರಂಭಿಸ್ತಾರೆ. ಈ IAS ಪಾಠ ಮಾಡ್ತಾರಲ್ಲ, ಅವರಿಗೆ ಮೆಂಟರ್ ಬೇಕಾಗ್ತದೆ. ಹಾಗೆ ಮೆಂಟರ್ಶಿಪ್ ಅನ್ನು ಅವರು ಮಾಡ್ತಾರೆ. ಸುಮಾರು ಇಡೀ 1 ವರ್ಷ ಪಾಠ ಮಾಡಿದ್ದನ್ನು ಅವರು ತುಂಬ ಸೂಕ್ಷ್ಮವಾಗಿ 1 ವಾರ ಅಥವಾ 15 ದಿವಸದಲ್ಲಿ ಅವರಿಗೆ ಒಂದು ಮಾರ್ಗದರ್ಶನ ಮಾಡುವಂಥ ಕೆಲಸ, ಆ ಕೆಲಸವನ್ನು ಅವರು ಮಾಡ್ತಾರೆ. ಆಮೇಲೆ ಇದೇ ಹೊತ್ತಲ್ಲಿ ಅವರಿಗೆ ಉಮೇಶ್ ನಾಯ್ಕರ ಭೇಟಿ ಆಗುತ್ತೆ. ಅದು ಫೋನಲ್ಲಿ ಭೇಟಿ ಆಗುತ್ತದೆ, ಆಮೇಲೆ ಪರ್ಸನಲ್ ಭೇಟಿ ಆಗುತ್ತೆ. ಅದಾದ ನಂತರ ಅವರು ಪುತ್ತೂರಿಗೆ ಬರ್ತಾರೆ. ವಿವೇಕಾನಂದ ಕಾಲೇಜಿನಲ್ಲಿರುವಂಥ IAS ತರಬೇತಿ ಕೇಂದ್ರದಲ್ಲಿ ಕಳೆದ 3.5 ವರ್ಷಗಳಿಂದ ಅವರು ಕೆಲಸ ಮಾಡಿ ಸುಮಾರು 7 ತಂಡಗಳಿಗೆ ಅವರು ಪಾಠವನ್ನು ಮಾಡ್ತಾರೆ. ಅದರಲ್ಲಿ ಒಂದು ತಂಡ ನಾಗರಿಕರಿತ್ತು, ಅಂದರೆ ಪಬ್ಲಿಕ್ಸ್ ಎಲ್ಲರೂ ಬಂದು ತರಬೇತಿಯನ್ನು ಪಡ್ಕೊಂಡಿದ್ರು. ಮತ್ತು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿದ್ರು. ಈಗ ಒಟ್ಟು 7 ತಂಡಕ್ಕೆ ಅವರು ಪಾಠವನ್ನು ಮಾಡಿದ್ದಾರೆ. ಅವರ ಪಾಠದ ವಿಶೇಷತೆ ಏನಂದರೆ, ಅವರು ಸೈನ್ಸ್ ವಿದ್ಯಾರ್ಥಿ. ನಾನು ಹೇಳಿ ಬಾಟ್ನಿ, ಜುವಾಲಜಿ, ಕೆಮಿಸ್ಟ್ರಿ ಅವರ ಸಬ್ಜೆಕ್ಟ್, ಎಲ್ಲ ಸಬ್ಜೆಕ್ಟ್ ಪಾಠ ಮಾಡ್ತಾರೆ. ಅವರು ಕೆಮಿಸ್ಟ್ರಿ ಪಾಠ ಮಾಡ್ತಾರೆ, ಬಾಟ್ನಿ ಪಾಠ ಮಾಡ್ತಾರೆ, ಜುವಾಲಜಿ ಪಾಠ ಮಾಡ್ತಾರೆ, ಪೊಲಿಟಿಕಲ್ ಸೈನ್ಸ್ ಮಾಡ್ತಾರೆ, ಹಿಸ್ಟ್ರಿ ಮಾಡ್ತಾರೆ. ವಿಶೇಷ ಅಂದರೆ, ಇದನ್ನು ತಪ್ಪು ತಿಳಿಬಾರ್ದು, ಯಾರು ಆ ತರಬೇತಿಯಲ್ಲಿ ಭಾಗವಹಿಸ್ತಾ ಇರಲ್ಲ ನಮ್ಮ ವಿದ್ಯಾರ್ಥಿಗಳು, ಅವರು ವಿಶ್ವವಿದ್ಯಾಲಯ ಮತ್ತು ರ್ಯಾಂಕ್ ಬಂದಿದ್ದಾರೆ. ಅಂದರೆ ಅವರ ಹಿಸ್ಟ್ರಿ ಪಾಠ, ಅವರ ಪೊಲಿಟಿಕಲ್ ಸೈನ್ಸ್ ಪಾಠ, ಅವರ ಮೆಡಿಕಲ್ ಪಾಠ ಇವೆಲ್ಲವೂ ಸಹ ಆ ಮಕ್ಕಳಿಗೆ ವಿಶೇಷವಾದಂಥ ಬೂಸ್ಟ್ ಕೊಟ್ಟಿದೆ ಅಂತ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಅಂಕಗಳನ್ನು ತೆಗಿಲಿಕ್ಕೆ. ನಮ್ಮದೊಂದು ತಪ್ಪು ಕಲ್ಪನೆ ಇದೆ, ನಾವು ಓದುವುದು ನಮ್ಮ ಸಿಲೆಬಸ್ ಮಾತ್ರ ಓದಬೇಕು ಅಂತ, ಅದರ ಆಚೆಗೆ ನಾವು ಕಣ್ಣೆ ಹಾಯಿಸಬಾರ್ದು ಅಂತ. ಹಾಗಲ್ಲ, ಈ ಥರದ ಒಂದು ತರಬೇತಿಯನ್ನು ಮಾರ್ಗದರ್ಶನವನ್ನು ನಮ್ಮ ದರ್ಶನ್ ಅವರು ನಮ್ಮ ವಿದ್ಯಾರ್ಥಿಗಳಿಗೆ ಕೊಟ್ಟು ಅದರ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ. ಅದಲ್ಲದೆ ಈ ಪರಿಸರದಲ್ಲಿ ಮತ್ತು ಇಡೀ ಕರ್ನಾಟಕದಲ್ಲಿ ಎಲ್ಲ ಸಂಸ್ಥೆಗಳಿಗೆ ಅವರು ಹೋಗಿದ್ದಾರೆ. ಹೋಗಿ UPSC ಪರೀಕ್ಷೆಯ ಬಗ್ಗೆ ಫ್ರೀ ಆಫ್ ಕಾಸ್ಟ್ ಅರಿವು ಮೂಡಿಸುವಂಥ, ತರಬೇತಿ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇರ್ಬೋದು, ಅಥವಾ ಇನ್ಯಾವುದೋ ಶಿವಮೊಗ್ಗದಲ್ಲಿ ಇರುವಂಥ ಕೃಷಿ ವಿಶ್ವವಿದ್ಯಾಲಯಕ್ಕೆ ಹೋಗಿದ್ದಾರೆ. ಬೇರೆ ನಮ್ಮ ಕಾಲೇಜನ್ನು ಅದು ಮಾತ್ರಲ್ಲ, ಪುತ್ತೂರು ಪರಿಸರ, ವಿಟ್ಲ, ಆಮೇಲೆ ಮಂಗಳೂರು, ಉಡುಪಿ, ಹೀಗೆ ಬೇರೆ ಬೇರೆ ಸಂಸ್ಥೆಗಳಿಗೆ ಹೋಗಿ ಅವರು ಈಗಾಗಲೇ ಅನೇಕ ಕಾರ್ಯಕ್ರಮಗಳನ್ನು ತರಬೇತಿ ನಡೆಸಿಕೊಟ್ಟಿದ್ದಾರೆ. ಇದು ಬಹಳ ವಿಶೇಷವಾದ, ಸುಮಾರು 200ಕ್ಕಿಂತ ಹೆಚ್ಚು ಕಾರ್ಯಾಗಾರಗಳನ್ನು ನಡೆಸಿಕೊಟ್ಟಿದ್ದಾರೆ. 80ಕ್ಕಿಂತ ನಮ್ಮ ಕಾಲೇಜಿನಲ್ಲಿ ಹೆಚ್ಚು ಕಡಿಮೆ 100ರಷ್ಟು ವಿದ್ಯಾರ್ಥಿಗಳು ಅದರ ತರಬೇತಿಯನ್ನು ಪಡೆದು ಪರೀಕ್ಷಿಸಬಹುದು.
ಯಾಕಂದ್ರೆ ಒಬ್ಬ ವಿದ್ಯಾರ್ಥಿಯನ್ನ ಪರೀಕ್ಷೆಗೆ ತಯಾರು ಮಾಡೋದಿದೆಯಲ್ಲ ಅದಷ್ಟು ಸುಲಭ ಅಲ್ಲ. ಪಾಸ್ ಆಗೋದು ಬಿಡೋದು ಬೇರೆ ಪ್ರಶ್ನೆ, ನಾವು ಭಾಗವಹಿಸಬೇಕಲ್ಲ ಮೊದಲು. ಆ ಭಾಗವಹಿಸುವುದಕ್ಕೆ ಬೇಕಾಗುವ ತಯಾರಿ ಮತ್ತು ಆತ್ಮವಿಶ್ವಾಸ ಮತ್ತು ಪ್ರೇರಣೆ ಇದನ್ನು ಅವರು ಕೊಟ್ಟಿದ್ದಾರೆ. ಇದು ಬಹಳ ಮುಖ್ಯವಾದ ವಿಷಯ. ಈ ದೃಷ್ಟಿಯಲ್ಲಿ ಕೆಲವು ವಿದ್ಯಾರ್ಥಿಗಳು ಬೆಂಗಳೂರಿಗೆ ಹೋಗಿ ವಿಶೇಷವಾದಂತಹ ಕೋಚಿಂಗ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಈಗ ಮುಂದಿನ ಹಂತಕ್ಕೆ ಅವ್ರದೊಂದು ಕನಸಿದೆ. ಆ ಕನಸು ಏನು ಅಂತ ಕೇಳಿದ್ರೆ, ನಡುವೆ ಅವ್ರು ಕೂತ್ಕೋಬೇಕು, ಆ ಕಡೆಯಲ್ಲಿ ಈ ಕಡೆಯಲ್ಲಿ ಒಬ್ಬ IAS ಮತ್ತು IPS ನಮ್ಮ ಜೊತೆ ಕೂತ್ಕೋಬೇಕು ಅನ್ನೋದು ಅವ್ರ ಕನಸು. ಆಗಲಿ ಅಂತ ನಾವು ಬಯಸ್ತೇವೆ. ಒಳ್ಳೆ ಅಧ್ಯಾಪಕರಾಗಿದ್ದಾರೆ, ತುಂಬಾ ಚಂದ ಪಾಠ ಹೇಳ್ಕೊಡ್ತಾರೆ. ಒಂದು ವಿಷಯ ಹೇಳಬೇಕು, ನಮ್ಮಲ್ಲಿ ವಿದ್ಯಾರ್ಥಿಗಳು ಬರುವುದೇ 5 ಗಂಟೆ ಮೇಲೆ ಕ್ಲಾಸ್ಗೆ. ಅವರ ದೈನಂದಿನ ಪಾಠ ಮುಗಿಸ್ಕೊಂಡು 5 ಗಂಟೆ ಶಾರ್ಪ್, 5 ಗಂಟೆಗೆ ಶುರುವಾಗೋದು ಕ್ಲಾಸು. ಶಾರ್ಪ್ 5 ಗಂಟೆಗೆ ದರ್ಶನ ಬರ್ತಾರೆ. 7 ಗಂಟೆಗೆ ನಾನ್ ಸ್ಟಾಪ್ ಪಾಠ ಮಾಡ್ತಾರೆ. 2 ಗಂಟೆ ಮಾಡ್ತಾರೆ. ಆ 2 ಗಂಟೆಗಳ ಕಾಲ ವಿದ್ಯಾರ್ಥಿಗಳು ಕೂತು ಪಾಠ ಕೇಳ್ತಾರೆ. ಇದು ವಿಶೇಷ. ಹಾಗಾಗಿ ಈ ರೀತಿಯಲ್ಲಿ ಅವರು ಪಾಠವನ್ನು ಮಾಡಿದ್ರು. ಮೂಲತಃ ಜಪಿ ಮತ್ತು ಕಾರಟಿ ಕಡೆಯವರು ಬೆಳಗ್ಗೆ 6 ಗಂಟೆ ಬರ್ತಾರೆ ಮಕ್ಕಳು. ಪಾಠ ಇದೆ ಅಂದ್ರೆ 6 ಗಂಟೆ 5 ಗಂಟೆಗೆ ಎದ್ದು ಎಲ್ಲ ಮುಗಿಸಿ 6 ಗಂಟೆ ಬಂದು ಕೂತ್ಕೊಳ್ತಾರೆ. ಅಂದ್ರೆ ಈ ತರ ಬೆಳಗ್ಗೆ ಆಗಲಿ ಸಂಜೆ ಆಗಲಿ ದರ್ಶನ ಪಾಠ ಮಕ್ಕಳು ಇರ್ತಾರೆ, ಫುಲ್ ಹಾಜರಾಗಿರ್ತಾರೆ, ಯಾರು ಅಬ್ಸೆಂಟ್ ಆಗಿಲ್ಲ. ಈ ರೀತಿಯಾದಂತಹ ನೇಷ್ಟರಾಗಿ ಅವರು ನಮ್ಮಲ್ಲಿ ರೂಪುಗೊಂಡ್ರು. ಅವರಿಗೆ 26ನೇ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಶಸ್ತಿ ಬಂದಿತ್ತು. ಆಮೇಲೆ ಮಲೆನಾಡು ಯೂತ್ ಐಕಾನ್ ಅಂತ ಹೇಳಿ ತೀರ್ಥಹಳ್ಳಿಯಲ್ಲಿ ನಡೆದಂತಹ ಒಂದು ಮಲೆನಾಡು ಉತ್ಸವದಲ್ಲಿ ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ರು. ಆಮೇಲೆ ನ್ಯಾಷನಲ್ ಲೆವೆಲ್ ಡಿಬೇಟ್ ಅಲ್ಲಿ ಅವರು ಕಾಂಪಿಟೇಷನ್ ಎಲ್ಲ ತೀರ್ಪುಗಾರಾಗಿ ಭಾಗವಹಿಸಿದ್ದಾರೆ. ಹೀಗೆ ಸುಮಾರು ಕನ್ನಡದಲ್ಲೂ IAS ಬರೆಯಿದೆ ಅಂತ ವಿಶೇಷ ಅಭಿಯಾನವನ್ನು ನಮ್ಮದೊಂದು ತಪ್ಪು ಕಲ್ಪನೆ ಇದೆ. ಕನ್ನಡದಲ್ಲಿ ಬರಲಿಕ್ಕೆ ಆಗುದಿಲ್ಲ, ಕನ್ನಡದಲ್ಲೂ IAS ಬರಲಿಕ್ಕೆ ಆಗತ್ತೆ ಹೇಳುವುದನ್ನ ಸುಮಾರು 50,000ಕ್ಕಿಂತ ಹೆಚ್ಚು ಮಂದಿ ವಿದ್ಯಾರ್ಥಿಗಳಿಗೆ ಅವರು ಕಲ್ಪಿಸಿದ್ದಾರೆ. ಇವತ್ತು ನೀವು ಅದರ ಪ್ರಯತ್ನವನ್ನು ಪಡ್ಕೊಳ್ತಿದ್ದೀರಿ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ದರ್ಶನ್ ಅವರಿಗೆ ಒಳ್ಳೆಯದಾಗಲಿ, ಭಗವಂತನ ಅನುಗ್ರಹ ಅವರಿಗೆ ಇರಲಿ. ಉದ್ಯೋಗ ಈ ಅವಕಾಶವನ್ನು ಕೊಡೋದಕ್ಕೆ ನನ್ನ ಮಾತುಗಳನ್ನು